ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹಾವೃತ ಡಾಕುಳಿಗೆ ಮತ್ತೆ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ನಗರದ ಗುರುನಾನಕ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ 3 ದಿವಸಗಳ ಅಂತಾರಾಷ್ಟ್ರೀಯ ಸಮ್ಮೇಳನಕ್ಕೆ ಚಾಲನೆ. ಪ್ರಚಲಿತ ವಿದ್ಯಮಾನಗಳ ಹೊಸ ಆವಿಷ್ಕಾರ ಕುರಿತು ಪೇಪರ್ ಪ್ರೆಸೆಂಟೇಷನ್. ಮಲೇಷಿಯಾ ಮತ್ತು ಗುರುನಾನಕ್ ಕಾಲೇಜಿನ ಮಧ್ಯೆ ಏರ್ಪಟ್ಟ ಒಡಂಬಡಿಕೆ. ಮಕ್ಕಳಿಗೆ ಇದು ಸಹಕಾರಿಯಾಗಿದೆ. ಡಾಕ್ಟರ್ ರೇಷ್ಮಾ ಕೌರ್ ಹೇಳಿಕೆ. ಅವರ ತಾಲೂಕಿನ ಏಕಂಬ ಗ್ರಾಮದಲ್ಲಿ ಶಿವಾಜಿ ಮಹಾರಾಜರ ಅಶ್ವಾರೂಢ ಮೂರ್ತಿ ಅನಾವರಣ ಕಾರ್ಯಕ್ರಮ ಮೇ 28ರಂದು ಸಾಯಂಕಾಲ 6 ಗಂಟೆಗೆ ಆಯೋಜನೆ. ಎಲ್ಲ ಸಮುದಾಯದ ಬಾಂಧವರು ಪಾಲ್ಗೊಳ್ಳುವಂತೆ ಪೃಥ್ವಿರಾಜ್ ಪಾಟೀಲ್ ಸುದ್ದಿಗೋಷ್ಠಿಯಲ್ಲಿ ಹೇಳಿಕೆ. ಇತ್ತೀಚೆಗೆ ಸೈಬರ್ ಕ್ರೈಮ್ ವಂಚಕರ ಹಾವಳಿ ಹೆಚ್ಚಾಗಿದೆ. ಯಾವುದೇ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಬೇಡಿ, OTP ಹೇಳಬೇಡಿ, ಅಪರಿಚಿತ ಲಿಂಕ್ ಮೇಲೆ ಒತ್ತಿದರೆ ಹಣ ಗುಳುಮಾಗುವುದು ಗ್ಯಾರಂಟಿ. ಎಚ್ಚರದಿಂದ ಇರಲು SP ಚನ್ನಬಸವಣ್ಣ SL ಸಲಹೆ. ಕಾಂಗ್ರೆಸ್ ಪಕ್ಷ ಕ್ರೈಸ್ತ ಮತಗಳನ್ನು ಪಡೆದು ಕ್ರೈಸ್ತರಿಗೆ ಅಲಕ್ಷಿಸುತ್ತಾ ಬಂದಿದೆ. ಇದು ಕ್ರೈಸ್ತರಿಗೆ ಮಾಡುವ ಘನಘೋರ ಅನ್ಯಾಯ. ಮಾಜಿ ವಿಧಾನ ಪರಿಷತ್ ಸಭಾಪತಿ ಡೇವಿಡ್ ಸಿಮಿಯೋನ್ ಅವರಿಗೆ MLC ಮಾಡಿ ಭಾಸ್ಕರ್ ಬಾಬು ಪಾತ್ರಪಳ್ಳಿ ಒತ್ತಾಯ. ವಾರ್ತೆಗಳ ವಿವರ. ಜಾಗತಿಕ ಮಟ್ಟದಲ್ಲಿ ಹೊಸ ಆವಿಷ್ಕಾರಗಳನ್ನು ಹೇಗೆ ಮಾಡಬೇಕು, ಅವುಗಳಿಂದ ಆಗುವಂತಹ ಪ್ರಯೋಜನಗಳು ಈ ಲೋಕಕ್ಕೆ ಹೇಗೆ ಉಪಯುಕ್ತವಾಗುವಂತೆ ಸಮರ್ಪಣೆ ಮಾಡಬೇಕು ಎನ್ನುವ ಕುರಿತು ಮಲೇಷಿಯಾ ಹಾಗೂ ಗುರುನಾನಕ್ ದೇವ್ ಇಂಜಿನಿಯರಿಂಗ್ ಕಾಲೇಜಿನ ಮಧ್ಯೆ ಒಡಂಬಡಿಕೆ ಏರ್ಪಟ್ಟು ಸಹಿ ಮಾಡುವ ಕಾರ್ಯಕ್ರಮ ಮತ್ತು ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ಗುರುನಾನಕ್ ಭವನದಲ್ಲಿ ಏರ್ಪಡಿಸಲಾಗಿತ್ತು. 3 ದಿವಸಗಳ ಈ ಸಮ್ಮೇಳನ ವಿದ್ಯಾರ್ಥಿಗಳಿಗೆ ಅತಿ ಉಪಯುಕ್ತವಾಗಿದೆ ಎಂದು ಗುರುನಾನಕ್ ದೇವ್ ಶಿಕ್ಷಣ ಸಂಸ್ಥೆಯ ಸಮೂಹ ಶಿಕ್ಷಣ ಸಂಸ್ಥೆಯ ಒಂದು ಒಕ್ಕೂಟದ ಉಪಾಧ್ಯಕ್ಷರಾಗಿರುವಂಥ ಡಾಕ್ಟರ್ ರೇಷ್ಮಾ ಕೌರ್ ತಿಳಿಸಿದರು. ಅಮೆರಿಕ, ಇಂಗ್ಲೆಂಡ್, ಮಲೇಷಿಯಾ ಹಾಗೂ ಭಾರತದ ಹಲವು ರಾಜ್ಯಗಳಿಂದ ಹೊಸ ತಂತ್ರಜ್ಞಾನ ಆವಿಷ್ಕಾರದ 174 ಪೇಪರ್ ಪ್ರೆಸೆಂಟೇಷನ್ ಸ್ವೀಕರಿಸಲಾಗಿದೆ. ವಿಶೇಷ ಉಪನ್ಯಾಸಕರಾಗಿ ಮಲೇಷಿಯಾದ ಹೆಲ್ಪ್ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಡಾಕ್ಟರ್ ಆರ್ ಲೋಗೇಶ್ವರನ್ ಅವರು ನಮ್ಮ ಕಾಲೇಜಿಗೆ ಆಗಮಿಸಿದ್ದು ಒಂದು ಹೆಮ್ಮೆಯ ವಿಷಯ. ಮಕ್ಕಳು ಈ ಸಮ್ಮೇಳನದ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ಡಾಕ್ಟರ್ ರೇಷ್ಮಾ ಕೌರ್ ಸಲಹೆ ನೀಡಿದರು. ಮಲೇಷಿಯಾದ ಹೆಲ್ಪ್ ವಿಶ್ವವಿದ್ಯಾಲಯದ ಉಪನ್ಯಾಸಕರಾದ ಪ್ರೊಫೆಸರ್ ಡಾಕ್ಟರ್ ಆರ್ ಲೋಗೇಶ್ವರನ್ ಅವರು ಮಾತನಾಡ್ತಾ, ನಮ್ಮ ಹಾಗೂ ಗುರುನಾನಕ್ ದೇವ್ ಕಾಲೇಜಿನ ಮಧ್ಯೆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಹಾಗೂ ಹೊಸ ಆವಿಷ್ಕಾರ ಮತ್ತು ಅಧ್ಯಯನದ ದೃಷ್ಟಿಯಿಂದ ಈ ಸಮ್ಮೇಳನ ಆಯೋಜನೆ ಮಾಡಲಾಗಿದೆ. ಇದು ವಿದ್ಯಾರ್ಥಿಗಳಿಗೆ ಅತ್ಯಂತ ಸಹಕಾರಿಯಾಗಿದೆ. ನನಗೆ ಅತಿಥಿಯಾಗಿ ಹಾಗೂ ವಿಶೇಷ ಉಪನ್ಯಾಸಕರಾಗಿ ಭಾರತದ ಬೀದರ್ ನಗರಕ್ಕೆ ಕರೆಸಿದ್ದಕ್ಕೆ ನನಗೆ ಹೆಮ್ಮೆ ಅನಿಸ್ತಾ ಇದೆ. ನಮ್ಮ ವಿಶ್ವವಿದ್ಯಾಲಯದೊಂದಿಗೆ ತಿಳುವಳಿಕೆಯ ಸ್ಮರಣಿಕೆ ಪ್ರಯುಕ್ತ ಸಹಿ ಒಡಂಬಡಿಕೆ ಮಾಡಿಕೊಂಡಿರುವುದು ಖುಷಿ ಎನಿಸಿದೆ. ಪ್ರತಿ ವರ್ಷ ಇಂತಹ ವಿಜ್ಞಾನ ಮತ್ತು ತಂತ್ರಜ್ಞಾನದ ಹೊಸ ಆವಿಷ್ಕಾರದ ಕುರಿತು ಮಕ್ಕಳಿಗೆ ತಿಳಿಸಿಕೊಡುವಂತಹ ಒಂದು ಪ್ರಯತ್ನ ಮಾಡಲಾಗುವುದು ಎಂದು ತಿಳಿಸಿದರು. ಗುರುನಾನಕ್ ದೇವ್ ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಸುರೇಶ್ ರೆಡ್ಡಿ ಅವರು ಮಾತನಾಡ್ತಾ, ನಮ್ಮ ವಿಶ್ವವಿದ್ಯಾಲಯ ಹಾಗೂ ಮಲೇಷಿಯಾದ ಹೆಲ್ಪ್ ವಿಶ್ವವಿದ್ಯಾಲಯದ ಮಧ್ಯೆ ಸಂಶೋಧನೆ ವಿಷಯದಲ್ಲಿ ಉಪಯೋಗವಾಗುವಂತೆ ವಿದ್ಯಾರ್ಥಿಗಳ ಪರಸ್ಪರ ವಿನಿಮಯ ಮಾಡಿಕೊಳ್ಳಬೇಕೆಂಬ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಅಲ್ಲದೆ 3 ದಿವಸಗಳ ಈ ಸಮ್ಮೇಳನದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಷಿನ್ ಲರ್ನಿಂಗ್, ಇಂಟರ್ನೆಟ್ ಆಫ್ ಥಿಂಗ್ಸ್, ಇಮೇಜ್ ಪ್ರೊಸೆಸಿಂಗ್ ಇವುಗಳನ್ನು ಆರೋಗ್ಯ ವಿಭಾಗದಲ್ಲಿ, ಕೃಷಿ ವಿಭಾಗದಲ್ಲಿ ಮತ್ತು ವೇಸ್ಟ್ ಮ್ಯಾನೇಜ್ಮೆಂಟ್ನಲ್ಲಿ ಹೇಗೆ ಸದುಪಯೋಗ ಮಾಡಿಕೊಳ್ಳಬಹುದು ಎಂಬ ಕುರಿತು 3 ದಿನಗಳ ಸಮ್ಮೇಳನದಲ್ಲಿ ಸುದೀರ್ಘವಾಗಿ ಚರ್ಚೆ ಮಾಡಲಾಗ್ತಾ ಇದೆ. ಹಲವು ವಿಷಯಗಳು ಉಪನ್ಯಾಸಕರು ತಮ್ಮ ವಿಷಯಗಳ ಕುರಿತು ಒಂದು ಮಕ್ಕಳಿಗೆ ಉಪನ್ಯಾಸ ನೀಡಲಿದ್ದಾರೆ. ಇಂತಹ ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನ ಬೀದರ್ನಲ್ಲಿ ಇದೇ ಮೊದಲ ಬಾರಿಗೆ ಏರ್ಪಡಿಸಲಾಗಿದೆ ಎಂದು ಡಾಕ್ಟರ್ ಸುರೇಶ್ ರೆಡ್ಡಿ ಅವರು ಹೆಮ್ಮೆಯಿಂದ ಹೇಳಿದರು. ಇದೇ ವೇಳೆ ವೇದಿಕೆ ಮೇಲೆ ESI ವಿಭಾಗದ ಸ್ನೇಹಾ ಜಗದೀಶ್, ESE ವಿಭಾಗದ ಮುಖ್ಯಸ್ಥೆ ಡಾಕ್ಟರ್ ಮಸರತ್ ಬೇಗಂ, CSE DS ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ವೀರೇಂದ್ರ ಡಾಕುಳಿಗಿ, ಕಾಲೇಜಿನ ಉಪ ಪ್ರಾಚಾರ್ಯರಾದ ಡಾಕ್ಟರ್ ಧನಂಜಯ್, ಪ್ರೊಫೆಸರ್ KK ಪ್ರಸಾದ್ ಸೇರಿದಂತೆ ಕಾಲೇಜಿನ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳು ಹಾಜರಿದ್ದರು. गुड आफ्टरनून. आज गुरु नानक देव इंजीनियरिंग कॉलेज में इंटरनेशनल कॉन्फ्रेंस हम ऑर्गेनाइज़ किए हैं. ये डाटा साइंस डिपार्टमेंट और इंफॉर्मेशन साइंस डिपार्टमेंट की तरफ से हुआ है और ये 3 दिन का कॉन्फ्रेंस है. तो आज के हमारे की नोट स्पीकर डॉक्टर लोगेश्वरन जो मलेशिया से आए हैं, ही इज़ दी एक्सपर्ट और आके वो आज वो की नोट एड्रेस दिए हैं. ये कॉन्फ्रेंस IoT और आर्टिफिशियल इंटेलिजेंस, मशीन लर्निंग, इस जो अपकमिंग टॉपिक्स और ट्रेंड है, इस बारे में ये हमारा कॉन्फ्रेंस ऑर्गेनाइज़ किया गया है. और आज हमारे कॉलेज के लिए बहुत ही अच्छी खुशी की बात है क्योंकि हम हेल्प यूनिवर्सिटी के साथ GNDC का एक MOU साइन हुआ है आज. और वहाँ के वाइस चांसलर हेल्प यूनिवर्सिटी के वो अपना मैसेज भी भेजे हैं हमारे बच्चों के लिए और सारे पार्टिसिपेंट्स के लिए. और इस कॉन्फ्रेंस में 174 पेपर्स रिसीव किए गए हैं और ये डिफरेंट कंट्रीज़ से, जैसे USA, UK और मलेशिया और अपने तो ये बहुत ही अच्छी बात है. तो हमारे स्टाफ, प्रिंसिपल, वाइस प्रिंसिपल और सारे HODs को मैं मुबारकबाद देती हूँ कि उन्होंने इतना अच्छा एक बड़ा इनिशिएटिव लेके ये इंटरनेशनल कॉन्फ्रेंस हमारे कॉलेज में ऑर्गेनाइज़ किया है.
और मैं उम्मीद करती हूँ ये 3 दिन बहुत ही अच्छे रहेंगे, बच्चों को काफ़ी बच्चे सीखेंगे और ये ऑनलाइन सेशंस इनके चलेंगे जहाँ काफ़ी डिफरेंट कंट्रीज से और स्टेट से ये एड्रेस बच्चों को करेंगे और इनको समझाएंगे। तो मैं सबको मुबारकबाद देती हूँ और उम्मीद करती हूँ ये कॉन्फ्रेंस बहुत अच्छी तरह चलेगा। Very honored to be invited by the Guru Nanak Dev Engineering College Bida to become the keynote as well as chief guest of the conference. And I feel this conference very timely because these areas that are covered, AI, IoT, machine learning, image processing, as well as the applications, are very relevant to the modern innovations. So that's something that works across the board, and we're very happy that the college has taken the initiative to have such a conference. We are also very proud to have the MOU signed between the college and Help University, Malaysia, because we would like to have more collaborations in terms of research, as well as other aspects such as staff exchange and student exchange. Right? And I'm also very honored to be invited as a visiting professor here. So we do hope to have very active collaborations between Malaysia and India in future. Thank you. Guru Nanak Engineering College ಅಲ್ಲಿ ಸ್ಟಾರ್ಟ್ ಮಾಡಲಾ? ಈ ದಿನ ಗುರು ನಾನಕ್ ಇಂಜಿನಿಯರಿಂಗ್ ಕಾಲೇಜಲ್ಲಿ 3 days ಕಾನ್ಫರೆನ್ಸು, ಟ್ರೆಂಡ್ಸ್ ಇನ್ AML, IoT ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್ಸ್ ಅಂತ ಹೇಳ್ಬಿಟ್ಟು ಇಟ್ಸ್ ಎನ್ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್. ಸೊ 126 ಪೇಪರ್ಗಳು ಬಂದಿದೆ. ಪೇಪರ್ಗಳು US ಇಂದ ಬಂದಿದೆ, UK ಇಂದ ಬಂದಿದೆ, ಮಲೇಷ್ಯಾದಿಂದ ಬಂದಿದೆ, ಮತ್ತು ಇಂಡಿಯಾದಲ್ಲಿ ಆಲ್ಮೋಸ್ಟ್ ಎಲ್ಲ ಸ್ಟೇಟ್ಸಿಂದನೂ ಬಂದಿದೆ. ಸೊ ಇದಕ್ಕೆ ನಾವು ಕೀ ನೋಟ್ ಸ್ಪೀಕರ್ ಆಗಿ ಪ್ರೊಫೆಸರ್ ಲೋಗೇಶ್ವರನ್ ಅಂತ ಹೇಳ್ಬಿಟ್ಟು LP ಯೂನಿವರ್ಸಿಟಿ ಮಲೇಷ್ಯಾದಿಂದ ಬಂದಿದ್ದಾರೆ. ಅವರು ಕೀ ನೋಟ್ ಸ್ಪೀಚ್ ಕೊಟ್ಟಿದ್ದಾರೆ. ಆ್ಯಂಡ್ ಸ್ಪೆಷಾಲಿಟಿ ಆಫ್ ದಿಸ್ ಕಾನ್ಫರೆನ್ಸ್ ಈಸ್, ಇವತ್ತು ನಾವು GNDC ಮತ್ತು LP ಯೂನಿವರ್ಸಿಟಿ ಒಂದು MOUಗೆ ಸೈನ್ ಮಾಡಿದ್ದೀವಿ. ಬೇಸಿಕ್ಲಿ ಪರ್ಪಸ್ ಆಫ್ ದಿಸ್ MOU ಈಸ್ ನಮ್ಮ ಯೂನಿವರ್ಸಿಟಿಗೂ ಮತ್ತು LP ಯೂನಿವರ್ಸಿಟಿಗೂ ರಿಸರ್ಚಲ್ಲಿ ಮತ್ತು ಸ್ಟೂಡೆಂಟ್ ಎಕ್ಸ್ಚೇಂಜ್ ಪ್ರೋಗ್ರಾಮಲ್ಲಿ ಯೂಸ್ ಮಾಡ್ಕೋಬೇಕು ಅನ್ನೋದು ಅದರದ್ದು ಒಂದು ಫ್ಯಾಕ್ಟು. ಸೊ ಅದಕ್ಕೆ ಈ MOU ಎಂಟ್ರಾಗಿದ್ದೀವಿ. ಇನ್ನು ಬೇರೆ ಬೇರೆ ಸ್ಪೀಕರ್ಸು ಅವ್ರ ಏರಿಯಾ ಇಟ್ಕೊಂಡು ಅವ್ರು ಮಾತಾಡ್ತಾರೆ. ಸೊ ಇಲ್ಲಿ ಪಾರ್ಟಿಸಿಪೆಂಟ್ಸು ನಮ್ಮ ಮಕ್ಕಳು ಕೂತ್ಕೊಂಡು ಸೀರಿಯಸ್ಸಾಗಿ ಅವರು ಅದನ್ನ ಕೇಳ್ಕೊಂತು ಅಂತ ಹೇಳಿದ್ರೆ ಪ್ರಾಬಬಲಿ ಮುಂದೆ ಅವ್ರಿಗೆ ತುಂಬ ಉಪಯೋಗ ಆಗುತ್ತೆ. ಇಂಟರ್ನ್ಯಾಷನಲ್ ಕಾನ್ಫರೆನ್ಸು ಈ ಡೊಮೈನಲ್ಲಿ ಇದೆ ಫಸ್ಟ್ ಟೈಮ್ ನಾವು ಮಾಡ್ತಾಯಿದ್ದೀವಿ. ಹೌದು, ನಾನು ಡಾಕ್ಟರ್ ಸುರೇಶ್ ಅಂತ ಹೇಳ್ಬಿಟ್ಟು, ನಾನು GNDC ಪ್ರಿನ್ಸಿಪಲ್. ಥ್ಯಾಂಕ್ ಯು. Media, a warm welcome to everyone gathered here for the inauguration of International Conference on Recent Trends in AI, IoT, Machine Learning, Image Processing and their applications, Tech Innovation Showcase and MOE signing ceremony. Welcome one and all. Firstly, I would like to extend my sincere gratitude to our management and the principal, sir, for their unwavering support in hosting this event. Their vision and encouragement have been pivotal in making this conference a reality. We are deeply honored to in the Scopus Index book. We are privileged to have a distinguished panel of session chairs, including Dr. Galindo from Mexico, Dr. Chen Qian from USA, Mr. Uday Chandra, Solution Architect, Apple Limited, USA, Dr. Yip Kim Ho, Associate Professor, UTAR, Malaysia, Professor Himara Nisar Madam from UTAR, Malaysia, Dr. Mukil Algiris from Algiri Swami Madam from APU, Malaysia, Dr. Dilip Dalai, Scientist, DRDO, Dr. Abhinav Kumar, IIT Hyderabad, Dr. Ravi Roshan Sir from NIT Surathkal, Dr. ಇದೇ ತಿಂಗಳ ಮೇ 28ರಂದು ಸಾಯಂಕಾಲ 6 ಗಂಟೆಗೆ ಸುಮಾರಿಗೆ ಔರಾದ್ ತಾಲೂಕಿನ ಏಕಂಬ ಗ್ರಾಮದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಅಶ್ವಾರೂಢ ಮೂರ್ತಿ ಅನಾವರಣ ಕಾರ್ಯಕ್ರಮ ಜರುಗಲಿದೆ ಎಂದು ಗ್ರಾಮದ ಮುಖಂಡರಾದ ಪೃಥ್ವಿರಾಜ್ ಪಾಟೀಲ್ ತಿಳಿಸಿದರು. ಶನಿವಾರ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು, ಮೇ 24ರಿಂದಲೇ ವಿಭಿನ್ನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಅವರು ಈ ಕಾರ್ಯಕ್ರಮವನ್ನು ಕುರಿತು ಸುದೀರ್ಘವಾಗಿ ವಿವರಣೆ ನೀಡಿದರು. ಈ ತಿಂಗಳ 24ರಂದು ಗ್ರಾಮದೆಲ್ಲೆಡೆ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಂಡು ಗ್ರಾಮ ಶುಚಿಯಾಗಿಡಿಸಲಾಯಿತು. ಜಾತಿ, ಮತ, ಆಮೇಲೆ ಪಂಥ ಹಾಗೂ ಪಂಗಡವೆಂಬ ಭೇದವನ್ನು ಮರೆತು ಈ ಕಾರ್ಯಕ್ರಮವನ್ನು ಗ್ರಾಮದ ಎಲ್ಲ ಸಮುದಾಯಗಳು ಒಗ್ಗೂಡಿ ಆಯೋಜಿಸಲಾಗಿದೆ. 25ರಂದು ಶನಿವಾರ ನುರಿತ ವೈದ್ಯರುಗಳಿಂದ ಉಚಿತ ಆರೋಗ್ಯ ತಪಾಸಣೆ ಕೂಡ ಏರ್ಪಡಿಸಲಾಗಿದೆ. ರಕ್ತದಾನ ಶಿಬಿರ ಕೂಡ ಹಮ್ಮಿಕೊಳ್ಳಲಾಗಿದೆ. ಶಿಬಿರದಲ್ಲಿ 100 ಜನ ಯುವಕರು ರಕ್ತದಾನ ಮಾಡಿದ್ದಾರೆ. ಈಗಾಗಲೇ ಈ ಒಂದು ಆರೋಗ್ಯ ತಪಾಸಣೆ ಮತ್ತು ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದೆ. ಸುಮಾರು 100 ಜನ ಯುವಕರು ಈ ಒಂದು ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ರಕ್ತದಾನವನ್ನು ನೀಡಿ ಮಾನವೀಯತೆಯನ್ನು ಮೆರೆದಿದ್ದಾರೆ ಎನ್ನುವಂಥ ಮಾತನ್ನು ಪಾಟೀಲ್ ಅವರು ಹೇಳಿದರು.
26ರಂದು ಸಾಯಂಕಾಲ ಅಖಿಲ ಭಾರತ ಒಂದು ಪರಿಷತ್ತಿನ ಆದಿನಾಥ ಮಹಾರಾಜ್ ಅವರಿಂದ ಕೀರ್ತನ ಕಾರ್ಯಕ್ರಮ ಜರುಗಲಿದೆ. 27ರಂದು ಶಿವಶಾಹೀರ್ ರಾಜೇಂದ್ರ ಖಡೂಸ್ಕರ್ ಅವರಿಂದ ಭಾರೂಡ ಹಾಗೂ ಅವಿನಾಶ ಭಾರತಿ ಅವರಿಂದ ಭಾಷಣ ಕಾರ್ಯಕ್ರಮ ಜರುಗಲಿದೆ ಎಂದು ಹೇಳಿದರು. 28ರಂದು ಮಂಗಳವಾರ ಸಾಯಂಕಾಲ 6 ಗಂಟೆಗೆ ಛತ್ರಪತಿ ಶಿವಾಜಿ ಮಹಾರಾಜರ 13ನೇ ವಂಶಸ್ಥರಾದ ಯುವರಾಜ ಸಂಭಾಜಿ ರಾಜೇ ಅವರಿಂದ ನೂತನವಾಗಿ ನಿರ್ಮಿಸಲಾದ ಛತ್ರಪತಿ ಶಿವಾಜಿ ಮಹಾರಾಜರ ಅಶ್ವಾರೂಢ ಮೂರ್ತಿ ಅನಾವರಣ ಕಾರ್ಯಕ್ರಮ ನೆರವೇರಿಸುವರ. ಬೆಂಗಳೂರಿನ ಪೂಜ್ಯ ಮಂಜುನಾಥ ಸ್ವಾಮೀಜಿ, ಶ್ರೀಕರಣ ಗಜೇಂದ್ರ ಮಹಾರಾಜ್ ಹಾಗೂ ಸ್ಥಳೀಯ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ತುಳಸಾಬಾಯಿ ನಾಮದೇವ್ ಜಾಧವ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವರು. ಛತ್ರಪತಿ ಶಿವಾಜಿ ಮಹಾರಾಜರು 18 ಜಾತಿ ಜನಾಂಗದವರಿಗೆ ಆಶ್ರಯವನ್ನು ನೀಡಿದ ದೊರೆ. ಹಾಗಾಗಿ ಅವರ ಮೂರ್ತಿ ಅನಾವರಣದ ಈ ಅಪರೂಪ ಕಾರ್ಯಕ್ರಮಕ್ಕೆ ಎಲ್ಲ ಸಮುದಾಯ ಬಾಂಧವರು ಅಧಿಕ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಪೃಥ್ವಿರಾಜ್ ಪಾಟೀಲ್ ಮನವಿ ಮಾಡಿದರು. ಏಕಾಂಬ ಒಂದು ಗ್ರಾಮದ ಮುಖ್ಯಸ್ಥರಾದ ಅಕ್ಷಯ್ ಪಾಟೀಲ್, ಸತೀಶ್ ವಾಸರೆ, ಡಾಕ್ಟರ್ ಅಮಿತ್ ಹಂಗ್ರಿಗೆ, ಗುಂಡಾಜಿ ಪಾಟೀಲ್, ಧನರಾಜ್ ಪಾಟೀಲ್, ಲಕ್ಷ್ಮಣ್ ಉಪಾಸೆ, ಸಂದೀಪ್ ನೇಳಿಗೆ ಸೇರಿದಂತೆ ಇನ್ನಿತರರು ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದರು. सबसे पहले कल से कार्यक्रम स्टार्ट हो चुका है. कल 25 से ये कार्यक्रम का आयोजन स्टार्ट हो चुका है. कल एकम्बा में ग्राम स्वच्छता मुहिम चलाए हम. सभी गांव में स्वच्छता का काम किए, सभी यंगस्टर्स मिलके. और आगे का कार्यक्रम ऐसा है, यकम्बा में फ्री हेल्थ चेकअप है. सभी यकम्बा औरा तालुके में और उसके बाहर जो भी नागरिक है उन सबके लिए फ्री हेल्थ चेकअप है. सभी अच्छे डॉक्टर्स, अच्छे कंसल्टेंट्स, सीएमडी डॉक्टर्स यहाँ पे अपनी सेवा दे रहे हैं और उसमें सभी नागरिकों के लिए फ्री हेल्थ चेकअप है. और 25 राजेंद्र खडूसकर जो बहुत फेमस शायर है महाराष्ट्र के, उनका शायर का कार्यक्रम का आयोजन यहाँ पे 27 तारीख को किए हैं. और शायर का कार्यक्रम 27 तारीख होने के बाद 28 तारीख को जो स्टैचू का ओपनिंग सेरेमनी है उसमें अविनाश भारती जो व्याख्याते हैं, प्रबोधनकार है, उनका व्याख्यान होगा. और उसी के साथ श्री युवराज छत्रपति संभाजी राजे, उनके कर कमलों से छत्रपति शिवाजी महाराज जी की वो स्टैचू का अनावरण होगा. और 6 बजे कार्यक्रम स्टार्ट होगा वो एंड स्टैचू के अनावरण का. इसीलिए मैं सभी जनता को, सभी हमारे माता अमित हंगरगे, पृथ्वीराज जी पाटिल, एकम्बेकर, लक्ष्मण उपासे यहाँ पर मौजूद है. अभी हमारे कई आदमी आने वाले हैं, शायद आ चुके हैं उन्होंने. तो छत्रपति शिवाजी महाराज का जो अश्वारूढ़ पुतला हम एकम्बा में बिठाए हैं, तो जो कार्यक्रम है एकम्बा में 26, 27 और 28 ये दिन में बहुत बड़े पैमाने पर वहाँ पर लोग जमा होने वाले हैं. और 26 को हबप आदिनाथ महाराज लाड़, इनका कीर्तन का कार्यक्रम है. और 27 को शिवशाहीर राजेंद्र खडूसकर, इनका पवाड़ा का कार्यक्रम है. उसके बाद में शाम 6 बजे छत्रपति शिवाजी महाराज के 13वें वंशज, उनके वारसदार युवराज निमंत्रण देने के लिए यहाँ पर आए हैं. तो सभी पत्रकार बांधव वहाँ पर 28 तारीख को जितनी टीम है यहाँ पर वो सभी जन उस कार्यक्रम में उपस्थित रहना बोल के ये हमारी एक विनती आप सभी पत्रकार बांधवों को हम कर रहे हैं. तो मैं आशा करता हूँ कि उस 28 तारीख को आप सभी वहाँ पर मौजूद रहेंगे और उस कार्यक्रम का जो लाइव टेलीकास्ट होगा वो आप
मीडिया के माध्यम से लोगों तक आप निश्चित रूप से पहुंचाएंगे, ये मैं आशा करता हूं। ಇತ್ತೀಚೆಗೆ ಸೈಬರ್ ಅಪರಾಧಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಳವಾಗ್ತಲೇ ಇದೆ. ಜಿಲ್ಲೆಯಲ್ಲಿಯೂ ಕೂಡ ಅದರಲ್ಲೂ ಬಸವ ಕಲ್ಯಾಣ ತಾಲೂಕಿನಲ್ಲಿ ಇನ್ನು ಸೈಬರ್ ವಂಚನೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಅನ್ನುವಂಥ ಮಾಹಿತಿ ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ಈ ಸೈಬರ್ ವಂಚಕರಿಂದ ಜಿಲ್ಲೆಯ ಜನತೆ ಎಚ್ಚರದಿಂದ ಇರಬೇಕೆಂದು ಜಿಲ್ಲಾ ಪೊಲೀಸ್ ಅಧೀಕ್ಷಕರಾಗಿರುವಂತಹ ಚನ್ನಬಸವಣ್ಣ ಎಸ್ಎಲ್ ಅವರು ತಮ್ಮ ಒಂದು ಕಚೇರಿಯಿಂದ ಅಧಿಕೃತವಾಗಿ ಈ ಕುರಿತು ವಿಡಿಯೋ ತುಣುಕನ್ನು ಒಂದು ಪ್ರಕಟಣೆಯನ್ನು ಹೊರಡಿಸಿರುವಂತಹ ಅವರು ಯಾವುದೇ ಅಪರಿಚಿತ ಲಿಂಕ್ಗಳು ನಿಮ್ಮ ಮೊಬೈಲ್ಗೆ ಬಂದರೆ ಆ ಲಿಂಕ್ ಮೇಲೆ ಯಾವುದೇ ಕಾರಣಕ್ಕೂ ಕೂಡ ನೀವು ಒತ್ತಬೇಡಿ. ಯಾವುದೇ ಅಪ್ಲಿಕೇಶನ್ಗಳನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಎಂದು ತಮಗೆ ಕಳಿಸಿದಾಗ ಯಾವುದೇ ಕಾರಣಕ್ಕೂ ಕೂಡ ಡೌನ್ಲೋಡ್ ಮಾಡ್ಕೊಳ್ಬೇಡಿ. ಇದರಿಂದ ನಿಮ್ಮ ಅಕೌಂಟ್ನಲ್ಲಿರುವಂಥ ಹಣ ಆಟೋಮೆಟಿಕ್ ಆಗಿ ತಾನಾಗಿಯೇ ಮಾಯವಾಗುತ್ತದೆ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಬ್ಯಾಂಕ್ನವರು ನಿಮಗೆ ಯಾವುದೇ ಒಂದು ರೀತಿಯಲ್ಲಿ ಕೂಡ OTPಯನ್ನು ಕೇಳೋದಿಲ್ಲ. ಯಾಕೆಂದರೆ ಬ್ಯಾಂಕ್ನವರು OTP ಕೇಳುವಂಥ ಉದಾಹರಣೆಗಳೇ ಇಲ್ಲಿವರೆಗೆ ಇಲ್ಲ. ಹಾಗಾಗಿ ಯಾರಾದರೂ ಅಪರಿಚಿತರು ಕರೆ ಮಾಡಿ ನಿಮ್ಮ ಮೊಬೈಲ್ಗೆ ಒಂದು OTP ಬಂದಿದೆ ಅದನ್ನು ಹೇಳಿ ಅಂದ ತಕ್ಷಣ ನೀವ್ಯಾರೂ ಕೂಡ ಹೇಳಬಾರ್ದು. ಏಕೆಂದರೆ ಆ OTP ಹೇಳಿದ ತಕ್ಷಣ ನಿಮ್ಮ ಅಕೌಂಟ್ನಲ್ಲಿರುವಂಥ ಎಲ್ಲ ಹಣವನ್ನು ಕೂಡ ಆಟೋಮೆಟಿಕ್ ಆಗಿ ಕಟ್ ಮಾಡಿಕೊಳ್ತಾರೆ. ಹಾಗಾಗಿ ತಾವೆಲ್ಲರೂ ಕೂಡ ಜಿಲ್ಲೆಯ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಹುಷಾರಾಗಿರಬೇಕು ಅನ್ನುವಂಥ ಮಾತನ್ನು ಚನ್ನಬಸವಣ್ಣ ಎಸ್ಎಲ್ ಅವರು ಸಲಹೆ ನೀಡಿದ್ದಾರೆ. ಸೈಬರ್ ವಂಚಕರಿಂದ ಜಿಲ್ಲೆಯ ಜನತೆ ಹುಷಾರಾಗಿರಬೇಕೆಂದು ಅವರು ನಮಗೆ ಸಲಹೆಯನ್ನು ನೀಡಿದ್ದಾರೆ. ನಮಸ್ಕಾರ, ನಾನು ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚನ್ನಬಸವಣ್ಣ. ಸಾರ್ವಜನಿಕರ ಒಂದು ಗಮನಕ್ಕಾಗಿ ಇತ್ತೀಚೆಗೆ ಸೈಬರ್ ಅಪರಾಧಗಳನ್ನು ಮಾಡುವಂತಹವರು ವಿವಿಧ ರೀತಿಯಲ್ಲಿ ತಂತ್ರಾಂಶಗಳನ್ನು ಬಳಸಿಕೊಂಡು ಸಾರ್ವಜನಿಕರ ಅಕೌಂಟ್ನಲ್ಲಿರುವಂತಹ ಹಣವನ್ನು ಕಳ್ಳತನ ಮಾಡುವಂತಹ ಪ್ರಕರಣಗಳು ಏನಂದರೆ ಎಲ್ಲೆಡೆ ರಿಪೋರ್ಟ್ ಆಗ್ತಾ ಇದೆ. ಅದರಲ್ಲಿ ವಿಶೇಷವಾಗಿ ಆಂಡ್ರಾಯ್ಡ್ ಅಪ್ಲಿಕೇಶನ್ ಏನಂದರೆ ಫೈಲ್ಗಳನ್ನು ಕಳಿಸ್ತಾರೆ. APK ಫೈಲ್ ಅಂತ ಇರ್ತದೆ, ಅದು ತಮ್ಮ ವಾಟ್ಸಪ್ಗಳಲ್ಲಿ ಬರ್ತದೆ. ಅದು ಅಧಿಕೃತವಾಗಿ ಯಾವುದೇ ಒಂದು ಬ್ಯಾಂಕ್ನ ಮುದ್ರೆಯಲ್ಲಿ ಇರೋ ಥರ ನಮಗೆ ಏನಂದರೆ ಕಂಡು ಬರ್ತದೆ. ಆದರೆ ಇದು ಕೂಡ ಏನಂದರೆ ಒಂದು ಫ್ರಾಡ್ ಆಗಿರ್ತದೆ. ಇದನ್ನು ನೀವು ಓಪನ್ ಮಾಡಿದಾಗ ಕೂಡಲೇ ನಿಮಗೆ OTP ಬರದೇ ಇದ್ದರೂ ಕೂಡ ತಮ್ಮ ಏನಂತಾರೆ ಬ್ಯಾಂಕ್ನ ವಿವರಗಳನ್ನು ಅವರು ಪಡೆದು ಬಿಟ್ಟು ಅದರಲ್ಲಿ ತಮ್ಮ ಬ್ಯಾಂಕ್ನಲ್ಲಿರೋ ಹಣವನ್ನು ವರ್ಗಾವಣೆ ಮಾಡಿಕೊಳ್ಳುವಂತಹ ಇದೊಂದು ಸೈಬರ್ ಅಪರಾಧ ಆಗಿರ್ತದೆ. ಆದ್ದರಿಂದ ತಮಗೆ ಬರುವಂತಹ ಯಾವುದೇ ಈ ತರಹದ ಮೆಸೇಜ್ಗಳನ್ನು ತಾವು ಓಪನ್ ಮಾಡಬಾರ್ದು ಮತ್ತು ಡೌನ್ಲೋಡ್ ಮಾಡಬಾರ್ದು. ಜೊತೆಗೆ ರಾಷ್ಟ್ರೀಯ ಬ್ಯಾಂಕ್ಗಳಾಗಲಿ ಯಾವುದೇ ಬ್ಯಾಂಕ್ಗಳಾಗಲಿ ತಮ್ಮ ಖಾತೆಯಲ್ಲಿ ಜಮಾವಣೆ ಅಥವಾ ಖರ್ಚಾದ ಹಣದ ಬಗ್ಗೆ ಮಾತ್ರ ಏನಂದರೆ ಅವರ ಸಂದೇಶದ ಮಾಹಿತಿಯನ್ನು ಕಳಿಸ್ತಾರೆ ಹೊರತು ಯಾವುದೇ ರೀತಿಯಾದಂತಹ ಬೇರೆ ಮೆಸೇಜ್ಗಳನ್ನು ತಮಗೆ ಕಳಿಸೋದಿಲ್ಲ. ಈ ಬಗ್ಗೆ ತಮಗೇನಾದರೂ ಡೌಟ್ ಇದ್ದಾಗ, ಸಂಶಯ ಇದ್ದಾಗ ಆ ಒಂದು ರಾಷ್ಟ್ರೀಕೃತ ಬ್ಯಾಂಕ್ನ ಬ್ರಾಂಚ್ಗೆ ಹೋಗಿ ತಾವು ತೆರಳಿ ಏನಂದರೆ ಮಾಹಿತಿಯನ್ನು ಪಡೆದುಕೋಬೋದಾಗಿದೆ. ಜೊತೆಗೆ ಈ ತರಹದ ಅಪರಾಧಗಳ ತಾವು ವಿಕ್ಟಿಮ್ ಆದಂತಹ ಸಂದರ್ಭದಲ್ಲಿ ಕೂಡಲೇ 1930ಗೆ ತಾವು ಕಾಲ್ ಮಾಡಿ ಈ ಬಗ್ಗೆ ದೂರು ದಾಖಲಿಸಿದರೆ ಆ ಒಂದು ಏನು ಅಕೌಂಟ್ಗಳಿಂದ ಆಗಿರುತ್ತದೆ ಅದನ್ನು ಕೂಡಲೇ ಫ್ರೀಸ್ ಮಾಡಿ ಮುಂದಿನ ತನಿಖೆ ಮಾಡಲಿಕ್ಕೆ ಸಹಾಯ ಆಗ್ತದೆ. ಇದು ಬೀದರ್ ಜಿಲ್ಲೆಯಲ್ಲೂ ಕೂಡ ಏನಂದರೆ 2 ಪ್ರಕರಣಗಳು ಈ ಬಗ್ಗೆ ನಮಗೆ ಗಮನಕ್ಕೆ ಬಂದಿದೆ ಮತ್ತು ಅದನ್ನು ನಾವು ಈಗಾಗಲೇ ಪ್ರಕರಣ ದಾಖಲಿಸಿ ತನಿಖೆಯನ್ನು ಕೈಗೊಳ್ಳುತ್ತೇವೆ ಹೇಳ್ತಾರೆ. ಈ ಒಂದು ಪ್ರಕರಣದಲ್ಲಿ ಬೀದರ್ ಜಿಲ್ಲೆಯಲ್ಲಿ ದಾಖಲಾದಂತಹ ಪ್ರಕರಣದಲ್ಲಿ ELTASFUD ಅನ್ನುವಂತಹ ಒಂದು ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ ಒಬ್ಬ ವ್ಯಕ್ತಿ. ಆಮೇಲೆ ಅಲ್ಲಿಗೆ ಅವರು ತಮ್ಮ ಅಕೌಂಟನ್ನು ಅದಕ್ಕೆ ಲಿಂಕ್ ಮಾಡಿ ಆ ಅಕೌಂಟ್ ಮುಖಾಂತರ ಏನಂದರೆ ಹಣವನ್ನು ಇನ್ವೆಸ್ಟ್ ಮಾಡಿದ್ದಾರೆ. ಸೊ ಮೊದಲು ಅವರು ಇನ್ವೆಸ್ಟ್ ಮಾಡಿದಾಗ ಹೆಚ್ಚಿನ ಒಂದು ಲಾಭ ಬಂದ ಹಿನ್ನೆಲೆಯಲ್ಲಿ ಅವರು ಅದನ್ನು ಅಪ್ಲಿಕೇಶನ್ನಿಂದ ತಮ್ಮ ಅಕೌಂಟಿಗೆ ಕೂಡ ಹಣವನ್ನು ವರ್ಗಾವಣೆ ಮಾಡಿಕೊಂಡು ಖಚಿತಪಡಿಸ್ಕೊಳ್ತಾರೆ. ಆದ್ದರಿಂದ ನಂಬಿಬಿಟ್ಟು ಮುಂದೆ ಹೆಚ್ಚಿನ ಸುಮಾರು 35 ಲಕ್ಷದಷ್ಟು ಹಣವನ್ನು ಅದರಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ನಂತರ ಅದರಿಂದ 1 ಕೋಟಿಯಷ್ಟು ಲಾಭ ಬಂದಿದೆ ಅಂತ ಹೇಳಿ ಇವರು ಅಪ್ಲಿಕೇಶನಲ್ಲಿ ನೋಡಿಬಿಟ್ಟು ಅದನ್ನು ತಮ್ಮ ಅಕೌಂಟಿಗೆ ವರ್ಗಾವಣೆ ಮಾಡುವ ಸಂದರ್ಭದಲ್ಲಿ ಗೊತ್ತಾಗ್ತದೆ ಇದು ಫ್ರಾಡ್ ಆಗಿದೆ. ಸೊ ಆದ್ದರಿಂದ ಈ ಥರದ ಆನ್ಲೈನ್ ಟ್ರೇಡಿಂಗ್ ಆ್ಯಪ್ಗಳನ್ನು ಕೂಡ ಸೃಷ್ಟಿ ಮಾಡಿ ಜನರು ಏನಂದರೆ ಇವತ್ತು ಮೋಸ ಹೋಗ್ತಾ ಇದ್ದಾರೆ. ಈ ಬಗ್ಗೆ ಎಚ್ಚರವಾಗಿರಬೇಕು. ಈ ಒಂದು ಪ್ರಕರಣದಲ್ಲಿ ಸುಮಾರು 47 ಲಕ್ಷದಷ್ಟು ಹಣವನ್ನು ಒಬ್ಬ ಬಿರಾದಿಯವರು ಕಳೆದುಕೊಂಡಿದ್ದಾರೆ. ಈ ಬಗ್ಗೆ ಸೆನ್ ಬೀದರ್ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಪ್ರಕರಣವನ್ನು ದಾಖಲಿಸಿಕೊಂಡು ನಾವು ತನಿಖೆ ಮಾಡ್ತಾ ಇದ್ದೀವಿ. ಸಾರ್ವಜನಿಕರು ಇಂತಹ ಯಾವುದೇ ರೀತಿಯಾದಂಥ ಆನ್ಲೈನ್ ಟ್ರೇಡಿಂಗ್ ಅಪ್ಲಿಕೇಶನ್ಗಳನ್ನು ಡೌನ್ಲೋಡ್ ಮಾಡುವುದಕ್ಕಿಂತ ಮುಂಚೆ ಬಹಳ ಎಚ್ಚರ ವಹಿಸಬೇಕು ಅಂತ ಹೇಳಿ ಇಲ್ಲಿ ತಮ್ಮಲ್ಲಿ ಕೇಳಿಕೊಳ್ತೇವೆ.
ಮಾಜಿ ವಿಧಾನ ಪರಿಷತ್ ಸಭಾಪತಿಗಳು ಹಾಗೂ ಕಲ್ಯಾಣ ಕರ್ನಾಟಕದ ಕ್ರೈಸ್ತ ಸಮಾಜದ ಬಹುದೊಡ್ಡ ಆಸ್ತಿ ಎನಿಸಿರುವಂತಹ ಡೇವಿಡ್ ಸಿಮಿಯೋನ್ ಅವರಿಗೆ ವಿಧಾನ ಪರಿಷತ್ ಸದಸ್ಯರನ್ನಾಗಿ ನೇಮಕ ಮಾಡುವಂತೆ ಕರ್ನಾಟಕ ಕ್ರೈಸ್ತ ರಕ್ಷಣಾ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷರಾದ ಭಾಸ್ಕರ್ ಬಾಬು ಪಾತರಪಳ್ಳಿ ಅವರು ಆಗ್ರಹ ಮಾಡಿದರು. ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳಲ್ಲಿ ಕ್ರೈಸ್ತ ಸಮಾಜದವರ ಸಂಖ್ಯೆ ಸುಮಾರು 6 ರಿಂದ 7 ಲಕ್ಷ ಇದ್ದಾರೆ. ಹೀಗಾಗಿ ದೇಶ ಸ್ವಾತಂತ್ರ್ಯದ ನಂತರ ಎಲ್ಲ ಕ್ರೈಸ್ತ ಬಾಂಧವರು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸುತ್ತಾ ಬಂದಿದ್ದಾರೆ. ಲೋಕಸಭಾ ಮತ್ತು ವಿಧಾನಸಭಾ ಚುನಾವಣೆ ಅಥವಾ ಸ್ಥಳೀಯ ಚುನಾವಣೆಯಲ್ಲೂ ಕೂಡ ಕ್ರೈಸ್ತರು ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ನೀಡಿ ಒಂದು ಸಹಕಾರವನ್ನು ನೀಡ್ತಾ ಬಂದಿದ್ದಾರೆ. ಆದರೆ ಕಾಂಗ್ರೆಸ್ ಪಕ್ಷ ಮಾತ್ರ ಕ್ರೈಸ್ತರ ಸಮುದಾಯದ ಒಂದು ಮತಗಳನ್ನು ಪಡೆದು ಕ್ರೈಸ್ತ ಸಮುದಾಯವನ್ನು ಅಲಕ್ಷ್ಯ ಮಾಡ್ತಾ ಬಂದಿದೆ ಎನ್ನುವಂಥ ಮಾತನ್ನು ಕೂಡ ಅವರು ಅಸಮಾಧಾನವನ್ನು ಹೊರಹಾಕಿದರು. ಪಕ್ಷದಲ್ಲಿ ಸರ್ಕಾರದಲ್ಲಾಗಲಿ ಸ್ಥಾನಮಾನಗಳನ್ನು ಕಲ್ಪಿಸದೇ ಇರುವುದು ಕ್ರೈಸ್ತ ಸಮುದಾಯಕ್ಕೆ ಮಾಡಿರುವಂತಹ ಘೋರ ಅನ್ಯಾಯ ಆಗ್ತಾ ಇದೆ. ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ಗಳಲ್ಲಿ ಟಿಕೆಟ್ ನೀಡದೆ ಕ್ರೈಸ್ತರಿಗೆ ಕಾಂಗ್ರೆಸ್ ಪಕ್ಷ ನಿರ್ಲಕ್ಷ್ಯ ಮಾಡುತ್ತಿದೆ ಎಂದು ಆರೋಪ ಮಾಡಿದರು. 1978ರಲ್ಲಿ ದಿವಂಗತ RS ಮನೋಹರ್ ಅವರಿಗೆ ವಿಧಾನ ಪರಿಷತ್ತಿಗೆ ಕಾಂಗ್ರೆಸ್ ನಾಮಕರಣ ಮಾಡಿದ್ದನ್ನು ಬಿಟ್ಟರೆ ಇಂದಿನವರೆಗೂ ಕೂಡ ಅಂದರೆ ಸುಮಾರು 46 ವರ್ಷಗಳಿಂದ ಕಲ್ಯಾಣ ಕರ್ನಾಟಕದ ಕ್ರೈಸ್ತರಿಗೆ ಅನ್ಯಾಯವಾಗಿದೆ. ಜೂನ್ 2024ರಲ್ಲಿ ಜರುಗುವಂತಹ ವಿಧಾನ ಪರಿಷತ್ ಚುನಾವಣೆಗೆ ಕಲ್ಯಾಣ ಕರ್ನಾಟಕ ಭಾಗದ ಹಿರಿಯ ರಾಜಕಾರಣಿ ಡೇವಿಡ್ ಸಿಮಿಯೋನ್ ಅವರಿಗೆ MLC ಸ್ಥಾನ ಕಲ್ಪಿಸಿಕೊಡುವಂತೆ ಒತ್ತಾಯ ಮಾಡಿದರು. ರಾಜ್ಯದಲ್ಲಿ ಇಂಧನ ಸಚಿವ KJ ಜಾರ್ಜ್ ಅವರ ಹಿರಿತನ ಡೇವಿಡ್ ಸಿಮಿಯೋನ್ ಹಿರಿಯರಾಗಿದ್ದಾರೆ. ತಮ್ಮ ಇಡೀ ಜೀವನ 47 ವರ್ಷ ರಾಜಕೀಯ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದು ಸಾಮಾಜಿಕ ಕಾರ್ಯಕರ್ತರಾಗಿ ಹಾಗೂ ರಾಜಕೀಯ ಕ್ಷೇತ್ರದಲ್ಲಿ ಶ್ರಮಪಟ್ಟಿದ್ದಾರೆ. ಆದ್ದರಿಂದ ಕರ್ನಾಟಕ ವಿಧಾನಸಭೆಯಿಂದ ವಿಧಾನ ಪರಿಷತ್ತಿಗೆ ಜರುಗುವ ಚುನಾವಣೆಯಲ್ಲಿ ಒಂದು ಸ್ಥಾನವನ್ನು ಕ್ರೈಸ್ತ ಸಮುದಾಯಕ್ಕೆ ನೀಡಬೇಕೆಂದು ಭಾಸ್ಕರ್ ಬಾಬು ಪಾತರಪಳ್ಳಿ ಆಗ್ರಹ ಮಾಡಿದರು. ಜಿಲ್ಲಾ ಸಂಘ ಸಂಸ್ಥೆಗಳ ವೇದಿಕೆ ಅಧ್ಯಕ್ಷ ಡಾಕ್ಟರ್ MS ಶಿರೋಮಣಿ, ಕರ್ನಾಟಕ ಕ್ರೈಸ್ತರ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ರಾಜೇಶ್ ಜ್ಯೋತಿ, ಸಮಾಜದ ಮುಖಂಡರಾಗಿರುವಂತಹ ಮಾಣಿಕ್ ಕೌಠ, ಸುಕೀರ್ತ ವಗ್ಗೆ, ಸಂತೋಷ್ ಸುಂದರ್ ಇನ್ನಿತರರು ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದರು. ಇದ್ದರೂ ಅಟ್ಲೀಸ್ಟು ಅವರ ಕಿವಿಗೆ ನಮ್ಮ ಕೂಗನ್ನು ಹಾಕದಂಗಾಗುತ್ತೆ. ಹಾಗಾಗಿ ಇವತ್ತು ಕರ್ನಾಟಕ ಕ್ರೈಸ್ತರ ರಕ್ಷಣೆ ವೇದಿಕೆ ವತಿಯಿಂದ ಇಡೀ ರಾಜ್ಯದಲ್ಲಿ ನಾವು ಪತ್ರಿಕಾಗೋಷ್ಠಿಗಳನ್ನು ಮಾಡಿ ಪ್ರತಿ ಜಿಲ್ಲೆಯಿಂದ ಒಂದು ಸಂದೇಶವನ್ನು ನಾವು ಕೊಡ್ತಾ ಇದ್ದೇವೆ. ಕ್ರೈಸ್ತರಿಗೆ, ಅದು ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಕ್ರೈಸ್ತರಿಗೆ ಸುಮಾರು ಜನ ಲೀಡರ್ಸ್ಗಳಿದ್ದಾರೆ. ಅವ್ರು ಕೇಳ್ಬೋದು ಯಾರು ಇದ್ದಾರೆ, ಎಲ್ಲಿ ಯಾರು ಮುಂದೆ ಬರೋದಿಲ್ಲ, ಹಾಗೆ ಹೇಗೆ ಅಂತ. ಹಣಕಾಸಿನಿಂದ ಮುಂದೆ ಬರದೇ ಇದ್ದರೂ ಸಹ ಅವರು ತಮ್ಮ ಪೂರ್ಣ ಮನಸ್ಸಿನಿಂದ, ತಮ್ಮ ಶಕ್ತಿಯಿಂದ ಅವರು ಪಕ್ಷಕ್ಕಾಗಿ ದುಡಿತಕ್ಕಂಥ ಕಾರ್ಯಕರ್ತರಿದ್ದಾರೆ. ವಿಶೇಷವಾಗಿ ನಮ್ಮ ಡೇವಿಡ್ ಸಿಮಿಯೋನ್ ಸಾಹೇಬರು, ಅವರು ಮಾಜಿ ಸ್ಪೀಕರ್ ಆಗಿ ಕೆಲಸ ಮಾಡತಕ್ಕಂಥವರು ಮತ್ತು ಸಮಾಜಕ್ಕಾಗಿ ಸುಮಾರು ವರ್ಷಗಳಿಂದ ಕೆಲಸವನ್ನು ಮಾಡಿಕೊಂಡು ಬರ್ತಕ್ಕಂಥ ಒಬ್ಬ ನಾಯಕರು ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟವರಾಗಿದ್ದಾರೆ. ಹಾಗಾಗಿ ನಾವು ಕಲಬುರಗಿ ಜಿಲ್ಲೆಯವರು, ಅವರು ಜನತಾದಳದಲ್ಲಿ ಸ್ಪೀಕರ್ ಆಗಿ ಕೆಲಸ ಮಾಡಿದ್ದಾರೆ. ಅವರನ್ನು ಜನತಾ ಪಕ್ಷದವರು MLC ಆಗಿ ಆಯ್ಕೆ ಮಾಡಿ ಅವರಿಗೆ ಸ್ಪೀಕರ್ ಪೋಸ್ಟನ್ನು ಕೊಟ್ಟಿದ್ದರು. ಅಂತಹ ಮನವಿ ಮುಂಬರ್ತಕ್ಕಂಥ ಏನು MLC ನಾಮಿನೇಷನ್ ಇದನ್ನು ಏನು ಎಲೆಕ್ಷನ್ ನಡೀತಾ ಇದೆ ವಿಧಾನಸಭೆಯಿಂದ ವಿಧಾನ ಪರಿಷತ್ತಿಗೆ, ಇದರಲ್ಲಿ ಒಂದು ಸ್ಥಳವಾದರೂ ಕ್ರೈಸ್ತರಿಗೆ, ಅದು ವಿಶೇಷವಾಗಿ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಕೊಡಬೇಕೆಂಬುದಾಗಿ ನಮ್ಮೆಲ್ಲರ ಬೇಡಿಕೆ ಇದೆ. ಸೊ ಹಾಗಿರುವುದರಿಂದ ಪತ್ರಿಕೆ ಮಾಧ್ಯಮ ಇಂತಹ ಒಂದು ಮಾಧ್ಯಮ ಈ ಪ್ರಜಾಪ್ರಭುತ್ವವನ್ನು ಉಳಿಸಲಿಕ್ಕೆ ನಿಮ್ಮ ಸಹಕಾರ, ನಿಮ್ಮ ಸಪೋರ್ಟ್, ನಿಮ್ಮ ಆಶೀರ್ವಾದ ಇಲ್ಲದೇ ನಾವು ಏನೂ ಮಾಡಲಿಕ್ಕಾಗಲ್ಲ. ಹಾಗಿರೋದ್ರಿಂದ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ, ಯಾಕೆಂದರೆ ನಾವು ಹೋಗಿ ಮಾತಾಡೋದಕ್ಕಿಂತ ನಿಮ್ಮ ಮಾಧ್ಯಮ ಏನಿದೆ, ನಿಮ್ಮ ಮುಖಾಂತರವಾಗಿ ನಾವು ಮಾತಾಡಿದಾಗ ನಮ್ಮ ಅನಿಸಿಕೆ ಏನಪ್ಪ ಅಂತಂದರೆ ಮೇಲಾಧಿಕಾರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಅದನ್ನು ರೀಚ್ ಆಗುತ್ತೆ. ಹಾಗಿರೋದ್ರಿಂದ ದಯಮಾಡಿ ನಮ್ಮ ಒಂದು ಬೇಡಿಕೆ, ಕರ್ನಾಟಕ ಕ್ರೈಸ್ತರ ರಕ್ಷಣಾ ವೇದಿಕೆಯ ಒಂದು ಬೇಡಿಕೆ ಏನಪ್ಪ ಅಂತಂದರೆ ಮಾನ್ಯ ಶ್ರೀ ಡೇವಿಡ್ ಸಿಮಿಯೋನ್ ಸಾಹೇಬರಿಗೆ ಈ MLC ಒಂದು ಸ್ಥಾನವನ್ನು ಕೊಟ್ಟು ಅವರಿಗೆ ಸರ್ಕಾರದಲ್ಲಿ ಅವರ ಅನುಭವವನ್ನು ನಾವು ಉಪಯೋಗ ಮಾಡಿಕೊಳ್ಬೇಕೆಂಬಂಥ ಇದರಿಂದ ನಾನು ಒಂದು ಬೇಡಿಕೆಯನ್ನು ನಾನು ಇಡುತ್ತೇನೆ. ಇದೊಂದು ಆಗ್ರಹವೂ ಇದೆ.
ನಾವು ಆಗ್ರಹ ಮಾಡ್ಬೋದು ನಾವು. ಹಾಗಾಗ್ಬಿಟ್ಟು ದಯಮಾಡಿ ನಮ್ಮ ಎಲ್ಲ ನಾಯಕರು ಮತ್ತು ಬಂದಿರತಕ್ಕಂಥ ಪತ್ರಿಕಾ ಮಾಧ್ಯಮದ ಮಿತ್ರರು ತಾವೆಲ್ಲ ದಯಮಾಡಿ ಅದಕ್ಕೆ ಒಂದು ಸಹಕಾರವನ್ನು ಕೊಟ್ಟು ಈ ಒಂದು ಸಂದೇಶವನ್ನು ಆದಷ್ಟು. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರುದ್ರ ಡಾಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.